ನಾನು ಅಂಥವೇನಾದರೂ ಮಾಡಿದರೆ ಪ್ರಾಮಾಣಿಕವಾಗಿ ನಾನು ಹೇಳ್ತಾ ಇದ್ದೀನಿ, ಇವತ್ತಾದರೂ ಹೇಳ್ತಾ ಇದ್ದೀನಿ, ಇದಕ್ಕೆ ನಾವು ರಾಜೀನಾಮೆ ಕೊಡಲಿಕ್ಕೂ ಸಿದ್ಧ ಇದ್ದೀನಿ. ಜೊತೆಯಲ್ಲಿ ನನ್ನ ರಾಜಕೀಯ ನಿವೃತ್ತಿ ಹೋಗ್ಲಿಕ್ಕೂ ನಾನು ಸಿದ್ಧ ಇದ್ದೀನಿ, ನಾನೇನಾದರೂ ತಪ್ಪು ಮಾಡಿದರೆ. ಇದನ್ನು ಹೇಳಲಿಕ್ಕೆ ನಾನು ಬಯಸ್ಬೋದು. ಸರ್, ಈಗಾಗಲೇ ಈಗೇನು ಈ ಒಂದು ಏನು ಅಡ್ಡ ಮತದಾನ ಹಿನ್ನೆಲೆಯಲ್ಲಿ ಈಗ ನಿಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸಲಿಕ್ಕೂ ಕೂಡ ಎಲ್ಲ ಶಾಸಕರು ಸಿದ್ಧ ಆಗಿದ್ದಾರೆ. ತಾವು ರೆಡಿ ಇದ್ದೀರಾ ಅಂತ? ನಾವು ಧರ್ಮಸ್ಥಳ ಅಷ್ಟೇ ಅಲ್ಲ, ಇನ್ನು ಬೇರೆ ಯಾವ ದೇವರ ಮೇಲೆ ಆಣೆ ಮಾಡಬೇಕಂದ್ರೂ ಸಹಿತ ಅದಕ್ಕೆ ನಾನಂಕರು ಸಿದ್ಧ ಇದ್ದೀನಿ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಅವ್ರು ಯಾವತ್ತು ಕರೀತಾರೆ ಅವತ್ತು ಬಂದು ನಾನು ಪ್ರಮಾಣವನ್ನು ಮಾಡ್ತೀನಿ. ಅಂದರೆ ಯಾವುದೇ ಅಡ್ಡ ಏನು ಮತದಾನ ಮಾಡಿಲ್ಲ, ಯಾಕೆ ನಿಮ್ಮ ಹೆಸರು ಈ ಥರ ತಾಳ್ಕಕ್ಕೆ ಷಡ್ಯಂತ್ರ ನಡೆದಿದೆ ಅಂತ? ಇದರಲ್ಲಿ ಭಾಳ ದಿನದಿಂದನೇ ಇಂಥ ಷಡ್ಯಂತ್ರಗಳು ನಡೀತದವು. ಹಿಂದೆ ಆಗಿರುವಂಥ ಘಟನೆ ಸಹಿತ ತಮಗೆಲ್ಲರಿಗೂ ಗೊತ್ತಿದೆ. ಇದು ಎರಡನೇ ಘಟನೆ. ನಮಗೆ ರಾಜಕೀಯವಾಗಿ ಸಮಸ್ಯೆ ಮಾಡಬೇಕಂತೇಳಿ ಈ ಥರ ಮಾಡ್ತಾ ಇರೋದು ಇದು ಒಂದೇ ಅಲ್ಲ, ಭಾಳಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲೂ ಸಹಿತ ಇಂಥ ಷಡ್ಯಂತ್ರಗಳು ನಡೀತಾ ಇರೋದು ನಾನು ನೋಡ್ತಾ ಇದ್ದೀನಿ. ಮುಂದಿನ ದಿನಮಾನದಲ್ಲಿ ಅವ್ರು ಯಾರು ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಆಲ್ರೆಡಿ ನಮ್ಮ ರಾಜ್ಯದ ಪ್ರಮುಖರಿಗೆ, ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರಿಗೆ ಆಲ್ರೆಡಿ ವಿಷಯವನ್ನು ತಿಳಿಸಿದ್ದೀನಿ. ಅಂಥ ಷಡ್ಯಂತ್ರ ಮಾಡೋರ ಮೇಲೆ, ಅದು ನಮ್ಮ ಪಾರ್ಟಿಯವರು ಸಹಿತ ಇದ್ದಾರೆ ಇಲ್ಲಿ ಷಡ್ಯಂತ್ರ ಮಾಡೋರು, ಅವ್ರ ವಿರುದ್ಧ ಕ್ರಮ ತಗೊಳ್ಳಿಕ್ಕೂ ಸಹಿತ ನಾವು ಇಲ್ಲಿ ನಿರ್ಧಾರವನ್ನು ನಮ್ಮ ಕ್ಷೇತ್ರದಿಂದ ಮಂಡಲ ಅಧ್ಯಕ್ಷರಾಗಿರ್ಬೋದು ಮತ್ತು ಜಿಲ್ಲಾ ಅಧ್ಯಕ್ಷರಿಗೂ ಸಹಿತ ಗಮನಕ್ಕೆ ತಂದಿದ್ದೀವಿ. ಆದಷ್ಟು ಬೇಗ ಅಂಥ ಷಡ್ಯಂತ್ರ ಮಾಡೋರ ವಿರುದ್ಧ ಕ್ರಮ ತಗೊಳ್ಳಿಕ್ಕೂ ಸಹಿತ ನಮ್ಮ ವಿರುದ್ಧ ಏನು ನಮ್ಮ ಪಾರ್ಟಿಯಲ್ಲಿರೋರು ಸಹಿತ ಷಡ್ಯಂತ್ರ ಮಾಡ್ತಾರ ವಿರುದ್ಧ ಕ್ರಮ ತಗೊಳ್ಳಿಕ್ಕೆ ಕ್ಷೇತ್ರದಲ್ಲಿ. ಇನ್ನು ಉಳಿದಿರುವಂಥದ್ದು ರಾಜ್ಯದಲ್ಲಂಕರು ಮೊದಲಿಂದನೂ ಕಾಂಗ್ರೆಸ್ಸು ಈ ಥರ ಷಡ್ಯಂತ್ರ ಮಾಡ್ಕೊಂಡು ಬಂದಿರುವಂಥದ್ದನ್ನು ಅದನ್ನು ನಾನು ಅನುಭವಿಸಿದ್ದೀನಿ. ಹಾಗಾಗಿ ಇದು ಷಡ್ಯಂತ್ರ ಮಾಡ್ತಾ ಇರೋದು. ಈಗ ಅಡ್ಡ ನಿಮ್ಮ ಹೆಸರು ತಳ್ಕಾಕಲು ಕಾಂಗ್ರೆಸ್ ಷಡ್ಯಂತ್ರ ಇದ್ರು, ನಿಮ್ಮ ಪಕ್ಷದ ಪ್ರಭಾವಿಗಳು ಯಾರಾದರೂ ಇದ್ದಾರೆ ಕೈವಾಡಿದೇನಾ ಅಂತ? ನಮ್ಮ ಪಕ್ಷದವ್ರು ಇರಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಇದನ್ನು ಬೇರೆದವ್ರನ್ನ ಬಚಾವ್ ಮಾಡಲಿಕ್ಕೆ ಇದೊಂದು ಷಡ್ಯಂತ್ರ ಮಾಡ್ತಿರ್ಬೋದು ಅನ್ನೋಂಥ ನಮ್ಮ ಪಾರ್ಟಿಯಲ್ಲೂ ಸಹಿತ ಇದು ಇರುವಂಥದ್ದು. ಇನ್ನೊಂದು ಮಾತು ಕೂಡ ಹರಿದಾಡ್ತಾರೆ. ಈಗ ಡಿ ಕೆ ಶಿವಕುಮಾರ್ ನಿಮ್ಮ ನೋಡಿ ಒಳ್ಳೆಯ ಸಂಬಂಧ ಇದೆ, ನಿಮ್ಮ ಜೊತೆ ಏನು ಮಾತುಕತೆ ಆಗಿದೆಯಾ? ಒಂದು ಈ ಹಿನ್ನೆಲೆಯಲ್ಲಿ ಏನು ವಿಶೇಷ ಅನುದಾನ ಕೊಡ್ತೀನಿ ಅಥವಾ ಮುಂದೆ ಏನಾದರೂ ಆ ಥರ ಅಮಿತ್ ದೊಡ್ಡ ಏನೋ ಮಾತುಕತೆ ಆಗಿವ? ಯಾಕೆ ಈ ಥರ ಈ ಮಾತು ಕೂಡ ಕೇಳಿ ಬರ್ತಾಯಿದೆ? ಅಲ್ಲ, ಈ ಮಾತು ಎಲ್ಲಿನೂ ಕೇಳಿ ಬಂದಿಲ್ಲ, ನೀವೇ ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಿ. ಯಾಕಂದರೆ ಮಾನ್ಯ ಏನು ಉಪಮುಖ್ಯಮಂತ್ರಿ ಇರುವಾಗ ಇಲ್ಲಿಂದ ಮುಕ್ತಿ ಮಂದಿರಿಗೆ ಹೋಗೋ ಮುಂದೆ ನಮ್ಮ ಆಸ್ಪತ್ರೆ ಮುಂದೆ ಹೋದಾಗ ಇನ್ನು ಮುಖ್ಯಮಂತ್ರಿ ಇನ್ನು ನಾವು ಯಾವುದೇ ಕ್ಯಾಂಡಿಡೇಟ್ಗೆ ಸಹಿತ ಘೋಷಣೆ ಆಗಿರಲಿಲ್ಲ. ಒಬ್ಬ ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರಕ್ಕೆ ಬಂದಾಗ ಅವರಿಗೆ ಗೌರವ ಕೊಡುವಂಥದ್ದು, ಒಬ್ಬ ಉಪಮುಖ್ಯಮಂತ್ರಿ ನಮ್ಮ ಕ್ಷೇತ್ರಕ್ಕೆ ಬಂದಾಗ ನಾವು ಗೌರವ ಕೊಡುವಂಥದ್ದು ನನ್ನ ಕರ್ತವ್ಯ. ಅದಷ್ಟೇ ನಾವು ಗೌರವ ಸಲ್ಲಿಸಿದ್ದು. ಆ ಥರ ಬೇರೆ ಯಾವುದೂ ಚರ್ಚೆಗಳು ಯಾವುದೂ ಆಗಿಲ್ಲ. ಧನ್ಯವಾದಗಳು. ಇದಿಷ್ಟು ಶಿರಹಟ್ಟಿ ಕ್ಷೇತ್ರದ ಶಾಸಕ ಸಿ ಚಂದ್ರು ಲಮಾಣಿಯವರ ಮಾತು. ಯಾವುದೇ ಆಣೆ ಪ್ರಮಾಣಕ್ಕೂ ಕೂಡ ನಾನು ಸಿದ್ಧನಿದ್ದೀನಿ ಅನ್ನೋ ಮಾತು ಅವ್ರು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.